ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ಲು ಎಲೆಕೋಸಿಂದ ವಡೆ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಮಾಮೂಲಿ ವಡೆ ಯಾವಾಗಲೂ ಮಾಡ್ಕೊತೀವಲ್ವಾ, ಈ ಥರ ಎಲೆಕೋಸಿಂದ ವಡೆ ಮಾಡಿಕೊಂಡ್ರೆ ಮಕ್ಕಳಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ದೊಡ್ಡವರು ಅಂದಿರ ನಾವು ಟೈಮ್ ಪಾಸ್ಗಾಗಲಿ ಟೀ ಟೈಮ್ಗಾಗಲಿ ಹಬ್ಬಗಳಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ 1/4 ಲೀಟ್ರ್ ನೀರು ಕಾಯಕ್ಕಿಡಬೇಕು. ನೀರು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಇದಕ್ಕೆ ನಾನು ಅರ್ಧ kg ಎಲೆಕೋಸನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ 2 ಪಾರ್ಟಾಗಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ಚಿಕ್ಕದಾದರೆ ಹಂಗಂಗೆ ಹಾಕ್ಬಿಡ್ಬೋದು. ಆ ಥರ ಲೇಯರ್ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 3 ನಿಮಿಷ ಬೇಯಿಸ್ಕೋಬೇಕು. ತುಂಬ ಬೇಯಿಸ್ಬಿಟ್ರೆ ವಡೆ ಚೆನ್ನಾಗಿ ಬರಲ್ಲ. ನಾನು 3 ನಿಮಿಷ ಬೇಯಿಸ್ತಾ ಇದ್ದೀನಿ. 3 ನಿಮಿಷ ಸಾಕಾಗುತ್ತೆ. ನೋಡಿ ಇವಾಗ ಆಗಿದೆಯಲ್ಲ 3 ನಿಮಿಷ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ನೀರಿಂದ ತೆಗಿತಾ ಇದ್ದೀನಿ ನಾನು. ಅದನ್ನು ನೀರಿಂದ ತೆಗೆದು ಒಂದು ಸೋಸ್ಕೊಳ್ಳೋ ಜಾಲರಿಯಲ್ಲಿ ಹಾಕ್ಕೋಬೇಕು. ಈ ಥರ ತೆಗೆದಿಟ್ಮೇಲೆ ಇದಕ್ಕೆ ತಕ್ಷಣಕ್ಕೆ ತಣ್ಣೀರು ಹಾಕ್ಬಿಡ್ಬೇಕು. ಆವಾಗ ತುಂಬ ಸಾಫ್ಟಾಗಿ ಆಗಲ್ಲ. ಈ ಥರ ತಣ್ಣೀರು ಹಾಕ್ಬಿಟ್ಟು ಇದನ್ನು ಒಂದು ಸೈಡ್ಗೆ ಇಟ್ಬಿಡ್ಬೇಕೀಗ. ಇವಾಗ ನಾನು 1 ಕಪ್ಪು ಕಡಲೆಬೇಳೆನ ಒಂದು 4 ಗಂಟೆ ಹೊತ್ತು ನೆನೆಸಿದ್ದೆ. ಇದನ್ನು ಅವಾಗ ಅದರಲ್ಲಿ ನೀರೆಲ್ಲ ತೆಗೆದಾಕ್ಬಿಟ್ಟು ಇವಾಗ ಅದರಲ್ಲಿ ಒಂದು 1/4 ಕಪ್ಪಷ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ ನಾನು ಕಡಲೆಬೇಳೆನ, ನೆನೆಸಿರೋ ಕಡಲೆಬೇಳೆನ. ಇವಾಗ ಈ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರೇನು ಹಾಕ್ತೀರಾ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ನಾವು. ನೀರೇನು ಹಾಕೋದು ಬೇಡ, ಅದರಲ್ಲಿರೋ ನೀರೇ ಸಾಕಾಗುತ್ತೆ. ತುಂಬ ನೈಸಾಗೂ ರುಬ್ಬೋದು ಬೇಡ. ನೋಡಿ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ ಎಲ್ಲ ನೈಸಾಗಿರ್ಬೇಕು ಅಷ್ಟೇ. ನೋಡಿ ಈ ಥರ. ಇವಾಗ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಕ್ಯಾಬೇಜನ್ನ ನೋಡಿ ಈ ಥರ ಬೇಯಿಸಿದೀವಲ್ವ ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದನ್ನು ನೋಡಿ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಅದರಲ್ಲಿ ಸ್ವಲ್ಪ ನೀರೆಲ್ಲ ಇರುತ್ತಲ್ಲ, ನೀರೆಲ್ಲ ತೆಗೆದಾಕ್ಬಿಟ್ಟು ಕಟ್ ಮಾಡ್ಕೋಬೇಕು ನಾವು. ಇಲ್ಲ ಅಂದರೆ ತುಂಬ ನೀರು ಜಾಸ್ತಿ ಆಗುತ್ತೆ. ನೀರೆಲ್ಲ ಸ್ವಲ್ಪ ಹಿಂಡ್ಬಿಟ್ರೆ ಸರಿ ಹೋಗುತ್ತೆ. ಇವಾಗ ಒಂದು ಬೌಲಲ್ಲಿ ಕಟ್ ಮಾಡಿರೋವಂಥ ಎಲೆಕೋಸನ್ನೆಲ್ಲ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನು ಶುಂಠಿನ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಕಟ್ ಮಾಡಿರೋದು. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನು ಗರಂ ಮಸಾಲ, 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಅದಕ್ಕೆ ರುಬ್ಕೊಂಡಿದ್ದೀವಲ್ವ ಬೇಳೆನ ಅದನ್ನೆಲ್ಲ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡಿರೋ ಅಂಥ ಬೇಳೆನೆಲ್ಲ ಹಾಕ್ಕೊಂಡು ಇವಾಗ 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕೋಟಿಂಗು ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಸ್ನೀಸ್ ಮಾಡ್ತಾ ನಾವು ಇದು ಮಾಡಿಕೊಂಡ್ರೆ ಆ ಕ್ಯಾಬೇಜಲ್ಲಿರೋ ನೀರೆಲ್ಲ ಸರಿ ಹೋಗುತ್ತೆ. ಅದಕ್ಕೆ ಮತ್ತು ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ನೋಡಿ ಎಲ್ಲ ಈ ಥರ ಚೆನ್ನಾಗಿ ಇದಾದಮೇಲೆ ಅದು ಸ್ವಲ್ಪ ತುಂಬ ಒದ್ದೆ ಆಗಿದೆ, ತುಂಬ ನೀರು ಜಾಸ್ತಿ ಆಗಿದೆ ಅನ್ನೋದಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ಅದು ಕರೆಕ್ಟಾಗಿ ಈ ಥರ ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಉಂಡೆ ಮಾಡಿ ಈ ಥರ ವಡೆ ಶೇಪ್ ತಟ್ಕೊಂಡ್ರೆ ಈ ಥರ ಇರಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಬಿಟ್ಟು ಇವಾಗ ನಾವು ಅದನ್ನು ವಡೆ ಥರ ಕೈಯಲ್ಲಿ ಈ ಥರ ತಟ್ಕೊಂಡು ಅದನ್ನು ವಡೆ ಶೇಪಲ್ಲಿ ಇವಾಗ ಅದನ್ನು ಎಣ್ಣೆಯಲ್ಲೆಲ್ಲ ಇದೇ ಥರ ಬಿಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಫ್ಲೇಮು ಮೀಡಿಯಮು ಮತ್ತು ಹೈ ಫ್ಲೇಮ್ ಮಧ್ಯೆ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ವಡೆನ ಎಣ್ಣೆಗೆ ಬಿಟ್ಟಿದ ತಕ್ಷಣ ನಾವು ಸ್ಪೂನೇನು ಹಾಕೋದು ಬೇಡ. ಒಂದು 2-3 ನಿಮಿಷ ಹೋಗಬೇಕು, ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಆಗಿದೆಯಲ್ಲ, ಇನ್ನೊಂದು ಸೈಡು ಫ್ಲಿಪ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಅದನ್ನು ಕ್ರಿಸ್ಪಿ ಮತ್ತು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಆಗಿದೆ. ನಾನು ಅಷ್ಟೇ ಟಿಶ್ಯೂ ಪೇಪರ್ ಮೇಲೆ ತೊಗೊತಾ ಇದ್ದೀನಿ ಅಷ್ಟೇ. ಇವಾಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಯಾವುದೇ ರೀತಿಯ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡ್ತೀರಲ್ವಾ, ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅವರು ಮಾಡ್ಕೊಳ್ಳಿ, ಟೇಸ್ಟ್ ನೋಡಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು.